ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಸೂರ್ಯ ರಂಗನಾಥ್ ಮತ್ತು ಮೀನಾ ಹತ್ರ ಮಾತಾಡ್ತಾ ಇದ್ದಾನೆ. ಅಪ್ಪ ನಿಂತ್ಕೊಳ್ಳಪ್ಪ, ಇದು ಎಲ್ಲರೂ ನಮ್ಮನ್ನು ನೋಡಿ ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರಲ್ವ. ಅವರು ಶ್ರೀಮಂತರಂತೆ, ನಾವು ಬಡವರಂತೆ, ಏನಪ್ಪ ಇದೆಲ್ಲ ಅಂತ ಹೇಳಿದಾಗ ಮೀನಾ, ರೀ ಬೇಜಾರಾಗಬೇಡ್ರಿ, ನಾವು ಒಂದಲ್ಲ ಒಂದಿನ ಶ್ರೀಮಂತ ಆಗೇ ಆಗ್ತೀವಿ. ಈಗ ರಂಗನಾಥರು, ಸೂರ್ಯ ಬೇಜಾರಾಗಬೇಡ, ಯಾರು ಯಾವಾಗ ನಿಮ್ಮನ್ನು ತುಳಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಅವಾಗೆಲ್ಲ ನೀವು ಎದ್ದು ಬಂದಿದ್ದೀರಾ, ನೀವೇ ಗೆಲುವನ್ನು ಸಾಧಿಸಿದ್ದೀರಾ. ಎಲ್ಲಿವರೆಗೂ ನಿಮ್ಮ ಪರಿಶ್ರಮ ಇದೇ ರೀತಿ ಇರುತ್ತೋ ಆವಾಗೆಲ್ಲ ನೀವು ಗೆದ್ದೇ ಗೆಲ್ತೀರಾ. ಯೋಚನೆ ಮಾಡಬೇಡಿ, ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇದೆ, ಸರಿನಾ ಅಂತ ಹೇಳಿ ರಂಗನಾಥರು ಶಾಂತಿಯವ್ರ ಹತ್ರ ಬರ್ತಾರೆ. ಈಗ ಡೈರೆಕ್ಟರ್ ಅವರು, ನೋಡಿ ಎಲ್ಲರೂ ಬಿಲ್ ಪೇ ಮಾಡಕ್ಕೆ ಬನ್ನಿ ಆಯಿತಾ ಸರ್, ನೀವು ಎಲ್ಲರಿಗೂ ಧನ್ಯವಾದ ಹೇಳಿ ಕಳಿಸಿ, ಎಲ್ಲರೂ ಲೈನಲ್ಲಿ ಬನ್ನಿ ಅಂತ ಹೇಳಬೇಕಾದ್ರೆ ಎಲ್ಲರೂ ಗುಂಪಾಗಿ ಬರ್ತಾರೆ. ಆಗ ಡೈರೆಕ್ಟರ್ ಅವರು, ಕಟ್ 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 ಅಲ್ಲಪ್ಪ ಸೂರ್ಯ, ಯಾಕೆ ಹಿಂದಿಂದನೇ ಬರ್ತೀಯಾ, ಯಾಕ್ರಿ ಈ ರೀತಿ ಓವರ್ಲ್ಯಾಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಸೂರ್ಯ, ಏನು ಅವಾಗಿಂದ ನೋಡ್ತಾ ಇದ್ದೀನಿ, ವಾಯ್ಸ್ ಎಲ್ಲ ರೈಸ್ ಮಾಡಿ ಮಾತಾಡ್ತಾ ಇದ್ಯಾ, ಏನೋ ದೊಡ್ಡ ಡೈರೆಕ್ಟರು ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂದರೆ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ, ನ್ಯಾಯವಾಗಿ ತಿಂದು ತಿನ್ನೋಕ್ಕೂ ಬಿಡಲಿಲ್ಲ, ಅದನ್ನೆಲ್ಲ ಸಹಿಸ್ಕೊತೀನಿ, ನಮ್ಮಪ್ಪಂಗೆ ಮರ್ಯಾದೆ ಇಲ್ದಿಲ್ಲ ಮಾತಾಡ್ತೀಯಾ, ನೋಡು ಇದೆಲ್ಲ ಸರಿ ಇರೋದಿಲ್ಲ, ಬಿಟ್ಟು ಆ್ಯಕ್ಟಿಂಗ್ ಮಾಡೋದಲ್ದಲೆ ನಿನ್ನ ಹತ್ರ ಬೈಸ್ಕೊಬೇಕಾ ಅಂತ ಹೇಳಿದಾಗ ಡೈರೆಕ್ಟರ್ ಅವರು, ಯಾರೀ ಬಿಟ್ಟಿಂಗ್ ಆ್ಯಕ್ಟಿಂಗ್ ಮಾಡ್ತಾ ಇರೋದು, ಗುಪ್ತಾ ಸರು ಒಬ್ಬೊಬ್ಬರಿಗೆ 25,000 ಕೊಟ್ಟಿದ್ದಾರೆ, ಅಂದರೆ ಒಂದು ಜೋಡಿಗೆ 50,000 ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಮನೋಜ್ ಅವರು ಕಕ್ಕ ಬಿಕ್ಕಿ ಆಗ್ತಾರೆ. ಎಲ್ಲರನ್ನೂ ಮನೋಜ್ ಅವ್ರನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಈಗ ಮನೆಗೆ ಬಂದು ಮನೋಜ್ ಮತ್ತು ರೋಹಿಣಿ ಅವ್ರಿಗೆ ಮನೆಯವರೆಲ್ಲ ಕ್ಲಾಸ್ ತಗೊತಾ ಇದ್ದಾರೆ. ಈಗ ಸೂರ್ಯ, ಪಡ್ಕೊಂಡೆ ನಾನು ಬಂದು ಆ್ಯಕ್ಟಿಂಗ್ ಮಾಡಲ್ಲ ಅಂತ, ಆದರೆ ಅಪ್ಪ ಹೇಳಿದ್ರು ಅಂತ ನನ್ನ ಶರ್ಟ್ನ ಒಗೆಕಾಕಿ ಬಾಡಿಗೆಗೆ ಅಂತ 300 ರೂಪಾಯಿ ಶರ್ಟ್ ಕೊಟ್ಟು ತಂದು ಆ್ಯಕ್ಟಿಂಗ್ ಮಾಡಿದೆ, ಆದರೆ ಇವನು ಮಾಡಿದ್ದೇನು, ಕಾಲಿಗೆ ಹಾಕೋ ಚಪ್ಪಲಿನೇ ಯಾರು ಫ್ರೀಯಾಗಿ ಕೊಡಲ್ಲ, ಆದರೆ ಕಿರೀಟನೇ ಫ್ರೀಯಾಗಿ ಬೇಕು ಅಂತ ಹೇಳ್ತಾನೆ ಅಂತ ಹೇಳಿದಾಗ ರವಿ, ಏನೋ ಮನೋಜ, ಆ ಮಂಜ 1 ಲಕ್ಷ ಕದ್ದಿದ್ದಕ್ಕೆ ರಾಮಾಯಣನೇ ಮಾಡಿಬಿಟ್ರಿ ಗಂಡ ಹೆಂಡತಿ ಸೇರಿಕೊಂಡು, ಆದರೆ ಇವತ್ತು ಗಂಡ ಹೆಂಡತಿ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ 2 ಲಕ್ಷ ಕದ್ದಿದ್ದಾರಲ್ಲ, ಇವತ್ತು ನೀವಿಬ್ಬರು ಮನೆ ಬಿಟ್ಟು ಹೋಗ್ತೀರಾ. ಈಗ ಸೂರ್ಯ, ಏನು ಪೌಡ್ರು ಕೈ ಹಿಡಿದು ಎಳಿಲ್ಲ, ಮನೆ ಬಿಟ್ಟು ಈಚೆ ಹೋಗ್ತೀಯಾ, ಏನು ಶಾಂತಮ್ಮ, ಸಕ್ಕರೆ ಬೆಲ್ ಶಾಂತಮ್ಮ, ಕೊಡ್ಲಾ ಚಪ್ಪಲಿ ಹೊಡಿತೀಯಾ, ಪೌಡ್ರು ಜಾಸ್ತಿ ಯೋಚನೆ ಮಾಡಬೇಡ, ಯಾರಾದರೂ ಇವಾಗ ಆ ಕೆಲಸ ಮಾಡ್ತಾರೆ ಅಂದರೆ ನಾನು ಒಪ್ಪೋದಿಲ್ಲ, ಯಾಕೆ ಗೊತ್ತಾ, ನಿಮ್ಮಿಬ್ಬರಿಗೆ ಅಂತ ಒಂದು ಪರ್ಫೆಕ್ಟ್ ಟೈಮ್ ಬರುತ್ತೆ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ, ಆ ಟೈಮ್ ಬಂದಾಗ ನಿಮ್ಮಿಬ್ಬರಿಗೆ ಹೆಂಗೆ ಹೊಡಿತೀನಿ ಅಂದರೆ 7 ಜನ್ಮದಲ್ಲೂ ನೆನ್ಪಿಟ್ಕೊಬೇಕು. ಆ ಬ್ರಹ್ಮನ ಹತ್ರ ಯಾವ ಲೆಕ್ಕ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಪಾಪ ಕರ್ಮ ಅನ್ನೋ ಲೆಕ್ಕ ಇದೆಯಲ್ಲ ಅದನ್ನು ಯಾವತ್ತೂ ಬಿಡೋದಿಲ್ಲ, ಅದು ನಿಮ್ಮನ್ನು ಕಾಡುತ್ತೆ, ನೆನ್ಪಿಟ್ಕೋ ಪೌಡ್ರು. ಈಗ ರಂಗನಾಥ್ ಅವರು, ಅಲ್ಲಪ್ಪ ಮನೋಜ, ಆ ಗುಪ್ತಾ ಅವರು ದುಡ್ಡು ಕೊಟ್ಟಿದ್ದನ್ನು ಯಾಕಪ್ಪ ಹೇಳಲಿಲ್ಲ ಅಂತ ಹೇಳಿದಾಗ ಮನೋಜ್ ಅವರು, ಅಪ್ಪ ಆ್ಯಕ್ಟಿಂಗ್ ಎಲ್ಲ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಪ್ಪ ಅಂತ ಹೇಳಿದಾಗ ರವಿ, ನಮಗೆ ಮೊದಲೇ ಯಾಕೋ ಹೇಳಲಿಲ್ಲ ಅಂತ ಹೇಳಿದಾಗ ಮನೋಜ್ ಅವರು, ಹೇಳಿದ್ನಲ್ಲೋ ಆಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಎಲ್ಲರಿಗೂ ಕೋಪ ಬರುತ್ತೆ. ಈಗ ರವಿಯವರು ಮನೋಜ್ ಅವ್ರಿಗೆ ಹೊಡೆಯಕ್ಕೆ ಹೋಗ್ತಾರೆ. ಆಗ ಸೂರ್ಯ, ರವಿ ಸ್ವಲ್ಪ ಸುಮ್ಮನೆ ಇರೋ ಅಂತ ಹೇಳಿ ರವಿ ಅವ್ರನ್ನ ತಡೀತಾರೆ. ಈಗ ಸೂರ್ಯ, ನೀನು ದುಡ್ಡು ಕೊಡಲಿಲ್ಲ ಅಂತ ಕೇಳ್ತಾ ಇಲ್ವೋ, ನೀನು ಯಾಕೆ ಹೇಳಿಲ್ಲ ಅಂತ ಕೇಳ್ತಾ ಇರೋದು. ಆಗ ಮನೋಜರು, ಹೇಳದ್ನಲ್ಲ ಆಗಲೇ, ಆ್ಯಕ್ಟಿಂಗ್ ಎಲ್ಲ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಮನೋಜರು ರೋಹಿಣಿಯವ್ರ ಹತ್ರ ಹೋಗಿ ಬಚ್ಚಿಕ್ಕೊಂತಾರೆ. ಆಗ ರೋಹಿಣಿಯವರು, ರೀ ಏನ್ರಿ ನೀವು, ಹೋಗ್ರಿ ಆ ಕಡೆ ಅಂತ ಹೇಳಿ ಶಾಂತಿಯವ್ರ ಹತ್ರ ಕಳಿಸ್ತಾರೆ. ಇದನ್ನೆಲ್ಲ ನೋಡಿ ರವಿಗೆ ತುಂಬ ಕೋಪ ಬರುತ್ತೆ. ಚಿಕ್ಕ ವಯಸ್ಸಿಂದ ಇದೇ ಆಗೋಯ್ತಲ್ಲ ನೀನು, ಬರೀ ಮೋಸ 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 ಮನೋಜ ನೀನು. ಆಗ ಸೂರ್ಯ, ರವಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ, ಇವನಿಗೆ ಬೇರೆ ಮೋಸ ಮಾಡೋಷ್ಟು ಧೈರ್ಯ ಇಲ್ಲ ಕಣೋ, ಯಾಕೆ ಹೇಳು, ಚಪ್ಪಲಿ ತಗೊಂಡು ಹೊಡಿತಾರೆ, ಅದಕ್ಕೆ ಮನೆಯವ್ರಿಗೆ ಮೋಸ ಮಾಡೋದು ಅಂತ ಹೇಳಿದಾಗ ರಂಗನಾಥರು, ಶಾಂತಿ ಇವಾಗ ನಿನ್ನ ಮಗಂಗೆ ಯಾವ ಶಿಕ್ಷೆ ಕೊಡ್ತೀಯಮ್ಮ. ಅಲ್ಲಮ್ಮ ರೋಹಿಣಿ, ಎಲ್ಲರಿಗೂ ನ್ಯಾಯ ಹೇಳೋ ನೀನು ಗಂಡಂಗೆ ಸತ್ಯ ಹೇಳಕ್ಕೆ ಯಾಕಮ್ಮ ಬಿಡಲಿಲ್ಲ. ಈಗ ಸೂರ್ಯ, ಅಪ್ಪ ಮನೋಜನಿಗೆ ಮದರ್ ಬೋರ್ಡು ಸಕ್ಕರೆ ಆದರೆ EMನು CPU ಇಬ್ಬರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮನೋಜನ ಎಳ್ದಾಡಿ ಕೆಟ್ಟ ದಾರಿ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಮನೋಜ, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಯಾಕೋ ಈ ಸತ್ಯ ನಮ್ಗೆ ಹೇಳಲಿಲ್ಲ ಅಂತ ಹೇಳಿದಾಗ ಮನೋಜರು, ಅದೇ ಕಣೋ ಶೂಟಿಂಗ್ ಆದಮೇಲೆ ಹೇಳೋಣ ಅಂತಿದ್ದೆ ಅಂತ ಹೇಳಿದಾಗ ಎಲ್ಲರಿಗೂ ಕೋಪ ಬರುತ್ತೆ. ಆಗ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ. ಲೇ ಪ್ರಾರಬ್ಧವೇ ದಡ್ಡ ಶಿಖಾಮಣಿ,
ನೀನು ನನಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಕೇಳ್ತಾ ಇಲ್ಲ, ಆ ವಿಷಯನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾ ಇರೋದು ಅಂತ ಹೇಳಿದಾಗ ಮನೋಜ್ ಅವರು ಅದೇ ಅಪ್ಪ ಶೂಟಿಂಗ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ಇನ್ನೂ ಕೋಪ ಬರುತ್ತೆ. ಮನೋಜ್ ಅವ್ರಿಗೆ ಹೊಡೆಯಕ್ಕೆ ಹೋಗ್ತಾರೆ. ಈಗ ಶಾಂತಿ ಮತ್ತು ರವಿ ಅವರು ರಂಗನಾಥ್ ಅವ್ರನ್ನ ತಡೀತಾರೆ. ಈಗ ರಂಗನಾಥರು ಬೇರೆ ಏನಾದರೂ ಹೇಳಿದ್ದೆ ಹೇಳಿ ಸಾಯ್ತೀಯಾ, ಪ್ರಾರಬ್ಧವೇ ಅಂತ ಹೇಳಿದಾಗ ಶಾಂತಿಯವರು ರೀ ಹೋಗ್ಲಿ ಬಿಡ್ರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಅಂತ ರಂಗನಾಥ್ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಈಗ ಶಾಂತಿಯವರು ರೀ ಸ್ವಲ್ಪ ಸಮಾಧಾನವಾಗಿರ್ರಿ, ಮಾತಾಡೋಣ. ಮನೋಜ ಸತ್ಯ ಏನು ಅಂತ ಹೇಳೋ. ಈಗ ರಂಗನಾಥರು ಲೇ ಪ್ರಾರಬ್ಧವೇ, ಅವನಷ್ಟು ತಪ್ಪು ಮಾಡ್ತಿದ್ರು, ಅದೇಗೆ ಸುಮ್ಮನಿರ್ತೀಯ ನೀನು? ಅಲ್ಲಮ್ಮ ರೋಹಿಣಿ ಸಿಂಹಿಣಿ, ನೀನ್ಯಾಕಮ್ಮ ಈ ವಿಷಯ ನಮಗೆ ಹೇಳಲಿಲ್ಲ ಅಂತ ಹೇಳಿದಾಗ ರೋಹಿಣಿಯವರು ಅದೇ ಮಾವ ಶೂಟಿಂಗ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಎಲ್ಲರಿಗೂ ಕೋಪ ಬರುತ್ತೆ. ಛೇ, ಇಬ್ರು ಹಾಳಾಗೋಗಿ ಆಡಿದ್ದನ ಹಾಡೋ ಕಿಸ್ಬಾಜ್ ದಾಸ ಅಂತ ಇಬ್ರು ಹೇಳಿದ್ದನೆ ಹೇಳ್ತಾ ಇದ್ದಾರೆ. ಈಗ ಸೂರ್ಯ ಅಪ್ಪ ಸ್ವಲ್ಪ ಸುಮ್ಮನೆ ಇರಪ್ಪ, ಲೇ ಮನೋಜ ಬಾಯಿ ಮುಚ್ಕೊಂಡು ಇವಾಗ ನಮ್ಮ ದುಡ್ಡನ್ನ ನಮ್ಗೆ ಹಾಕ್ಬಿಡಪ್ಪ ಅಂತ ಹೇಳಿದಾಗ ರವಿ ಹೌದು ಸೂರ್ಯ, ಬಾಯಿ ಮುಚ್ಕೊಂಡು ನಮ್ಮ ದುಡ್ಡು ನಮಗೆ ಕೊಡಲೇ ಅಂತ ರವಿ ಕೇಳ್ತಾರೆ. ಆಗ ಶ್ರುತಿ ಫ್ರೀಯೇ ದುಡ್ಸ್ಕೊಳ್ಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವೇನ್ರಿ ಅಂತ ಹೇಳಿದಾಗ ಮನೋಜ್ ಅವರು ಅದು ಶೂಟಿಂಗ್ ಎಲ್ಲ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ರಂಗನಾಥ್ ಅವರು ಚೇರ್ ತಗೊಂಡು ಮನೋಜಗೆ ಹೊಡೆಯಕ್ಕೆ ಹೋಗ್ತಾರೆ. ಆಗ ಮನೆಯವರೆಲ್ಲ ತಡೀತಾರೆ. ಲೋ ಕಂದ ಮನೋಜ, ನಾನು ದೊಡ್ಡೋನು ಕಣೋ, ಈ ಮನೆಗೆ ಹಿರಿಯ, ನಾನಾದ್ಮೇಲೆ ನೀನೇ ಕಣೋ ಈ ಮನೆಗೆ ಹಿರಿಯ, ಈ ರೀತಿ ಎಲ್ಲ ಸುಳ್ಳು ಹೇಳ್ಬಾರ್ದಪ್ಪ, ಹೇಳಪ್ಪ ನಿಜ ಹೇಳಪ್ಪ, ಗುಪ್ತವರು ಹಣ ಕೊಟ್ಟಿದ್ದನ ಯಾಕಪ್ಪ ಹೇಳಲಿಲ್ಲ ಅಂತ ಹೇಳಿದಾಗ ಮನೋಜರು ಅಪ್ಪ ಆವಾಗಲೇ ಹೇಳಿದ್ನಲ್ಲಪ್ಪ ಶೂಟಿಂಗ್ ಮುಗಿದ್ಮೇಲೆ ಹೇಳೋಣ ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಗ ಮನೋಜ್ ಅವ್ರಿಗೆ ಸರಿಯಾಗಿ ಹೊಡಿತಾರೆ. ಅದೇನಾದ್ರೂ ಮಾಡ್ಕೊಂಡು ಹಾಳಾಗೋಗು ಪ್ರಾರಬ್ಧವೇ ಅಂತ ಹೇಳಿದಾಗ ಸೂರ್ಯ ಇವಾಗೇನು ನಮ್ಮ ದುಡ್ಡು ನಮಗೆ ಆಗ್ತೀಯೋ ಇಲ್ವೋ ಅಂತ ಹೇಳಿದಾಗ ಮನೋಜ್ ಅವರು ಸುಮ್ಮನೆ ನಿಂತಿರ್ತಾರೆ. ಈಗ ರೋಹಿಣಿಯವ್ರು ರೀ ಮೊಬೈಲ್ ತೆಗಿರಿ ಹಾಕ್ರಿ ದುಡ್ಡನ್ನ ಅಂತ ಹೇಳಿದಾಗ ಮನೋಜ್ ಅವರು ಮೊಬೈಲ್ ತೆಗೆದು ಎಲ್ಲರಿಗೂ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೂರ್ಯ ಮೀನಾಗ ಹಾಕ್ತಾರೆ, ರವಿ ಮತ್ತು ಶ್ರುತಿಗೂ ಹಾಕ್ತಾರೆ. ಸುಮ್ಮನೆ ನಿಂತಿರ್ತಾನೆ. ಈಗ ರವಿ ಅಪ್ಪಂಗೋ ಹಾಕೋ ಅಂತ ಹೇಳಿದಾಗ ಅಪ್ಪಂಗೋ ಹಾಕ್ತಾನೆ. ಆಗ ರವಿ ಅಮ್ಮಂಗೆ ಹಾಕಲ್ವೇನೋ ಅಂತ ಹೇಳಿದಾಗ ಅಮ್ಮಂಗೆ ಹಾಕ್ಬೇಕಾದ್ರೆ 15,000 ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಮತ್ತಿನ್ನು 10,000 ಅಮ್ಮಂಗೆ ನೆನ್ನೆನೆ 10,000 ಕೊಟ್ಟೆ ಅಂತ ಹೇಳಿದಾಗ ಶಾಂತಿಯವರು ಅದೇ ದುಡ್ಡೇನೋ ಹೇಳಲೇ ಇಲ್ವಲ್ಲೋ ಅಂತ ಹೇಳಿದಾಗ ಮನೋಜರು ಅಮ್ಮ ಹೇಳಲಿಲ್ಲ ಅಷ್ಟೇ, ನಿನ್ಗೆ ಆ ದುಡ್ಡು ಕೊಟ್ಟೆ ಅಂತ ಹೇಳ್ತಾರೆ. ಈಗ ರಂಗನಾಥರು ರೋಹಿಣಿಗೂ ದುಡ್ಡು ಹಾಕೋ, ಅವಳು ಕೂಡ ಆ್ಯಕ್ಟಿಂಗ್ ಮಾಡಿಲ್ವೇನೋ ಅಂತ ಹೇಳಿದಾಗ ಮನೋಜರು ಅಪ್ಪ ರೋಹಿಣಿಗೆ ರೂಮಲ್ಲಿ ಹೋಗಿ ಹಾಕ್ತೀನಿ ಅಂತ ಹೇಳಿ ಎಲ್ಲರೂ ಈಗ ರೂಮಿಗೆ ಹೋಗ್ತಾರೆ. ಈಗ ಸೂರ್ಯ ಕಾರಿನ ಡ್ಯೂ ಕಟ್ಟೋಣ ಅಂತ ಶೋರೂಮ್ ಹತ್ರ ಬರ್ತಾನೆ. ಆಗ ಓನರ್ ಅವರು ಕಾರ್ ಡ್ಯೂ ಆಗ್ಲೇ ಕಟ್ಟಾಯ್ತಲ್ಲಪ್ಪ ಅಂತ ಹೇಳಿದಾಗ ಸೂರ್ಯ ಕಾರ್ ಡ್ಯೂ ಕಟ್ಟಾಯ್ತಲ್ಲ, ನಾನು ಕಟ್ಟಿಲ್ವಲ್ಲ ಸರ್ ಅಂತ ಹೇಳಿದಾಗ ಮೀನಾ ರೀ ನಾನು ಕಟ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸೂರ್ಯಗೆ ತುಂಬ ಖುಷಿ ಆಗುತ್ತೆ. ಮೀನಾ ನೀನು ಕಟ್ತೀಯಾ, ನೀನ್ಯಾಕಮ್ಮ ಕಟ್ತೀಯಾ ಅಂತ ಹೇಳಿದಾಗ ಮೀನಾ ರೀ ಯಾರು ಕಟ್ಟಿದ್ರೆ ಏನು, ನಾನು ಕಟ್ಟಿದ್ರು ಒಂದೇ ನೀವು ಕಟ್ಟಿದ್ರು ಒಂದೇ, ಒಟ್ಟಿನಲ್ಲಿ ಸಾಲ ಬೇಗ ತೀರಬೇಕು ಅಷ್ಟೇ, ಕೈಯಲ್ಲಿ ದುಡ್ಡಿದ್ರೆ ಏನಾದರೂ ತಗೋಬೇಕು ಅನಿಸುತ್ತೆ, ಅದಕ್ಕೆ ಬೇಗ ಬಂದು ಕಾರ್ EMIನ ಕಟ್ಟಿದೆ ಅಂತ ಹೇಳಿದಾಗ ಸೂರ್ಯ ತುಂಬ ಒಳ್ಳೆಯದಾಯ್ತಮ್ಮ, ನೀನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ನಾನು ಈ ದುಡ್ಡಲ್ಲಿ ಏನಾದ್ರು ಕೊಡಿಸ್ತೀನಿ ನಿನಗೆ, ನೀನು ಅದನ್ನು ಬೇಡ ಅನ್ಬಾರ್ದು ಅಂತ ಹೇಳಿದಾಗ ಮೀನಾ ರೀ ಯಾಕ್ರಿ ಇದೆಲ್ಲ, ನಾನು ಹೂ ಕೊಟ್ಟು ಮನೇಲಿರ್ತೀನಿ, ನೀವು ದಿನಪೂರ್ತಿ 4-5 ಕಡೆ ಓಡಾಡ್ತೀರಾ, ನಿಮ್ಗೆ ಆ ದುಡ್ಡು ಬೇಕಾಗುತ್ತೆ ಇಟ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ ಪಾಮ ಹೋಗೋಣ ಅಂತ ಹೇಳಿ ಸೂರ್ಯ ಮೀನಾ ಇಲ್ಲಿಗೆ ಹೋಗ್ತಾ ಇರ್ತಾರೆ. ಈಗ ರಂಗನಾಥ್ ಮತ್ತು ಚೇತನ ಇಲ್ಲಿಗೆ ಬರ್ತಾರೆ. ಲೇ ಚೇತನ ಯಾಕೋ ಅಪ್ಪನ ಇಲ್ಲಿ ಕರ್ಕೊಬಂದಿದ್ಯಾ ಅಂತ ಹೇಳಿದಾಗ ಚೇತನ್ ಅವರು ನಿನ್ನ ಕಾರ್ ಲೋನ್ ಕಟ್ತೀಯಲ್ಲ ಆ ಜಾಗಕ್ಕೆ ಕರ್ಕೊಂಡೋಗು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಬಂದೆ ಕಣೋ ಅಂತ ಹೇಳ್ತಾರೆ. ಈಗ ರಂಗನಾಥರು ನಿನ್ನ ಕಾರಿನ ಡ್ಯೂ ಇದೆಯಲ್ಲ ಅದನ್ನು ಕಟ್ಟೋಗೋಣ ಅಂತ ಬಂದೆ, ನಿನ್ನೆ ಮನೋಜ ಕೊಟ್ಟನಲ್ಲ 25,000 ಅದು ಸುಮ್ಮನೆ ಬ್ಯಾಂಕಲ್ಲಿರುತ್ತೆ, ನನಗೇನು ಖರ್ಚಿರುತ್ತೆ ಹೇಳು, ನನಗೆ ಹೇಗೋ ಪೆನ್ಷನ್ ಬರುತ್ತೆ, ಈ ದುಡ್ಡು ಬ್ಯಾಂಕಲ್ಲಿರೋ ಬದ್ದು ನಿನ್ನ ಕಷ್ಟಕ್ಕಾದರೂ ಆಗಲಿ ಬಿಡು ಅಂತ ಹೇಳಿದಾಗ ಸೂರ್ಯ ಅಪ್ಪ ಅದನ್ನೆಲ್ಲ ನಾನು ನೋಡ್ಕೊತೀನಪ್ಪ, ಈ ದುಡ್ಡನ್ನ ನೀನೇ ಇಟ್ಕೊಳ್ಳಪ್ಪ ಅಂತ ಹೇಳಿದಾಗ ರಂಗನಾಥರು ನೀವೆಷ್ಟು ದಿನ ಅಂತ ಹೀಗೆ ಇರ್ತೀರಾ, ಎಲ್ಲ ಕಷ್ಟನೂ ನಿನ್ನ ಹೆಗಲ ಮೇಲೆ ಯಾಕೆ ಹಾಕೊತೀಯಾ, ನೋಡು ಎಲ್ಲ ಜನ ಥರ ನೀವು ಯಾವಾಗಲೂ ಚೆನ್ನಾಗಿರೋದು ಅಂತ ಹೇಳಿದಾಗ ಸೂರ್ಯ ಅಪ್ಪ ನೀನು ನೋಡ್ತಾ ಇರು, ನಾವು ಕಷ್ಟಪಟ್ಟು ದುಡ್ದು ಒಂದಲ್ಲ ಒಂದಿನ ಮೇಲಕ್ಕೆ ಬಂದೇ ಬರ್ತೀವಿ, ತುಂಬ ಚೆನ್ನಾಗಿರ್ತೀವಿ, ನೋಡ್ತಾ ಇರಪ್ಪ ಅಂತ ಹೇಳಿದಾಗ ರಂಗನಾಥರು ನನಗೂ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ, ಆದರೆ ಈ ತಿಂಗಳು ಡ್ಯೂನ ನಾನೇ ಕಟ್ತೀನಿ, ಆವಾಗ ನಿಮಗೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ, ಆವಾಗ ಬೇರೆ ಸಾಲದ ಬಗ್ಗೆ ಯೋಚನೆ ಮಾಡ್ಬೋದು.
ಈಗ ಸೂರ್ಯ, ಅಪ್ಪ ನಾನು ಹಾಗೆ ಅಂದ್ಕೊಂಡು ಡ್ಯೂ ಕಟ್ಟಕ್ಕೆ ಬಂದೆ, ಆದರೆ ಮೀನಾ ಬಂದು ಡ್ಯೂನ ಕಟ್ಟಿಬಿಟ್ಟಿದ್ದಾಳೆ. ಅಪ್ಪ ನನಗೆ ಪ್ರೀತಿ ತೋರ್ಸೋಕ್ಕೆ ನೀನು, ಮೀನಾ, ಲಕ್ಕಿ ನೀವೆಲ್ಲ ಇದ್ರಲ್ಲ, ಸಾಕಪ್ಪ ನನಗೆ. ಅಪ್ಪ ನಾವೀಗಲೇ ಡ್ಯೂನ ಕಟ್ಬಿಟ್ರೆ ಆ ಬಡ್ಡಿ ಈ ಬಡ್ಡಿ ಅಂತೆಲ್ಲ ವಜಾ ಮಾಡ್ಕೊಂಡ್ಬಿಡ್ತಾರೆ, ನಮ್ಮ ಕೈಯಲ್ಲೂ ಕಾಸಿರೋದು ಬೇಡವಾ ಅಪ್ಪ, ನಿನ್ನ ದುಡ್ಡನ್ನು ಇಟ್ಕೊಳ್ಳಪ್ಪ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾನೆ. ಈಗ ರಂಗನಾಥ್ ಅವರು, ಸರಿನಪ್ಪ ಮುಂದಿನ ತಿಂಗಳು ನಾನೇ ಬಂದು ಡ್ಯೂ ಕಟ್ತೀನಿ ಸರಿನಾ ಅಂತ ಹೇಳಿದಾಗ ಸೂರ್ಯ ಸರಿನಪ್ಪ ಅಂತ ಹೇಳ್ತಾನೆ. ಈಗ ಮೀನಾ, ಮಾವ ನಾನು ಗಾಡಿ ತಂದೀನಿ ಬನ್ನಿ ಅದರಲ್ಲೇ ಹೋಗೋಣ. ರಂಗನಾಥ್ ಅವ್ರನ್ನ ಕರ್ಕೊಂಡು ಹೋಗ್ತಾಳೆ. ಈಗ ಮೀನಾ ಹೂ ತಗೊಂಡು ಕಸ್ತೂರಿ ಅವ್ರ ಮನೆಗೆ ಬರ್ತಾಳೆ. ಆಂಟಿ ಸ್ವಲ್ಪ ಲೇಟ್ ಆಗೋಯ್ತು, ಏನು ಅನ್ಕೊಂಬೇಡಿ, ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಹೂನ ಲೇಟಾಗಿ ತಂದ್ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಶಾಂತಿಯವರು, ಏ ಮೀನಾ ಯಾಕೆ ಇಷ್ಟೊಂದು ಲೇಟು, ಮೇಲೆ ರೂಮಲ್ಲಿ ಬಟ್ಟೆಗಳಿದೆ, ಹೋಗಿ ಬಟ್ಟೆಗಳನ್ನ ಮಡ್ಚಿಡೆ ಅಂತ ಹೇಳಿದಾಗ ಕಸ್ತೂರಿಯವರು, ಲೇ ನಮ್ಮನೆ ಕೆಲಸನ ಅವಳಿಗೆ ಯಾಕೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಶಾಂತಿಯವರು, ನೀನು ಸ್ವಲ್ಪ ಸುಮ್ಮನೆ ಇರೆ, ಅವಳೇನು ಶ್ರೀಮಂತರ ಮನೆ ಮಗಳ, ಬಡವ್ರ ಮನೆ ಮಗಳು ತಾನೆ, ಮಾಡಲಿ ಬಿಡೆ ಕೆಲಸನ, ಅಲ್ಲ ಹೂ ಕಟ್ಟಕ್ಕಾಗತ್ತೆ ಬಟ್ಟೆ ಮಡ್ಚಿಡಕ್ಕಾಗಲ್ವಾ ಅಂತ ಹೇಳಿದಾಗ ಮೀನಾ, ಆಂಟಿ ಎಲ್ಲಿದೆ ಹೇಳಿ ನಾನು ಮಡ್ಚಿಡ್ತೀನಿ, ನೀವೇನು ಅನ್ಕೊಂಬಿಡಿ ಅಂತ ಹೇಳಿ ಮೀನಾ ರೂಮ್ಗೆ ಹೋಗಿ ಸೀರೆಗಳನ್ನ ಮಡ್ಚಿಡ್ತಾಳೆ. ಈಗ ಕಸ್ತೂರಿ ಅವ್ರ ಮನೆಗೆ ಸೀರೆ ಮಾರೋರು ಬರ್ತಾರೆ. ಆಗ ಶಾಂತಿ ಅವ್ರಿಗೆ 2 ಸೀರೆ ಇಷ್ಟ ಆಗುತ್ತೆ, 2 ಸೀರೆನ ತಗೊತಾರೆ. ಲೇ ಕಸ್ತೂರಿ, ಆ ದುಡ್ಡು ಇದೆಯಲ್ಲ, ಆ ದುಡ್ಡಲ್ಲಿ 1-2 ಸಾವಿರ ತಗೊಂಬಾರೆ, ಈ ಸೀರೆ ತಗೊತೀನಿ ಅಂತ ಹೇಳಿದಾಗ ಕಸ್ತೂರಿ ಅವರು ಆ ದುಡ್ಡನ್ನು ಹುಡ್ಕೋಕೆ ಹೋಗ್ತಾರೆ. ಆದರೆ ಆ ದುಡ್ಡು ಇರೋದಿಲ್ಲ. ಲೇ ಕಸ್ತೂರಿ ಸರಿಯಾಗಿ ನೋಡೆ ಅಂತ ಹೇಳಿದಾಗ ಕಸ್ತೂರಿಯವರು, ಲೇ ಎಲ್ಲ ಕಡೆ ನೋಡ್ದೆ ಕಣೆ, ಆದರೆ ಎಲ್ಲೂ ದುಡ್ಡು ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಶಾಂತಿಯವರು ಆ ಸೀರೆಗಳೆಲ್ಲ ಕೊಡು ನೋಡ್ತಾರೆ. ಈ ರೂಮ್ಗೆ ಯಾರು ಬಂದಿದ್ರು ಹೇಳು, ಮೀನಾ ಬಂದಿರ್ತಾನೆ, ಮೀನಾನ ತಾನೆ ಈ ಸೀರೆಗಳನ್ನೆಲ್ಲ ಮಡ್ಚಿಟ್ಟಿದ್ದು, ಅವಳೇ ಈ ದುಡ್ಡನ್ನು ಕದ್ದಿರೋದು ಅಂತ ಶಾಂತಿಯವರು ಮೀನಾ ಮೇಲೆ ಕಳ್ತನದ ಆರೋಪನ ಹೊರಿಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.